ನಮಸ್ಕಾರ ವೀಕ್ಷಕರೇ, ನನ್ನ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಥವಾ ಬಯೋಲಾಜಿಕಲ್ ಪಾರ್ಕ್ನ ತೋರಿಸ್ತಾ ಇದ್ದೀನಿ. ಈ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕು ಬೆಂಗಳೂರಿನ ಆನೇಕಲ್ ತಾಲೂಕಿನಲ್ಲಿದೆ. ಬೆಂಗಳೂರು ಸಿಟಿಯಿಂದ ಸುಮಾರು 22 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಹೋಗೋದಕ್ಕೆ ಮೆಜೆಸ್ಟಿಕ್ಕಿಂದ ಬಸ್ಸುಗಳಿವೆ. ಆದ್ರೂ ಓಲಾ ಅಥವಾ ಊಬರಲ್ಲಿ ಹೋದರೆ ಒಳ್ಳೆಯದು, ಅಥವಾ ನಮ್ಮ ಸ್ವಂತ ಗಾಡೀಲಿ ಹೋದರೆ ಒಳ್ಳೆಯದು. ನಾನೀಗ ನೈಸ್ ರೋಡ್ ಮೂಲಕ ಹೋಗ್ತಾ ಇದ್ದೀನಿ. ಬೆಳಗ್ಗೆ 9:00ವರೆಗೆ ಇದು ಓಪನ್ ಆಗುತ್ತೆ ಹಾಗೂ ಸಾಯಂಕಾಲ 6:00ವರೆಗೆ ಕ್ಲೋಸ್ ಆಗುತ್ತೆ. ಹಾಗಾಗಿ ನಾವು ಉಪಹಾರ ಮುಗಿಸ್ಕೊಂಡು ಹೋದರೆ ಒಳ್ಳೆಯದು. ನಾನು ಓಲಾನಲ್ಲೇ ಹೋಗ್ತಾ ಇದ್ದೀನಿ. ಈಗ ಬನ್ನೇರುಘಟ್ಟ ರೋಡಲ್ಲಿ ಹೋಗ್ತಾ ಇದ್ದೀನಿ. ಇನ್ನು ಸ್ವಲ್ಪ ದೂರ ಹೋದರೆ ನಾವು ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ನ ತಲುಪ್ತೀವಿ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅನ್ನೋದು ನಮ್ಮ ಕರ್ನಾಟಕದ 5 ನ್ಯಾಷನಲ್ ಪಾರ್ಕ್ಗಳು ಅಥವಾ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಒಂದಾಗಿದೆ. ಇದು ಒಂದು ಕಾಡು ಆ್ಯಕ್ಚುಲಿ. ಇದರ ಒಂದು ಭಾಗ ಬಯೋಲಾಜಿಕಲ್ ಪಾರ್ಕ್. ಬಯೋಲಾಜಿಕಲ್ ಪಾರ್ಕಲ್ಲಿ ಝೂ, ಸಫಾರಿ ಪಾರ್ಕ್ ಹಾಗೂ ಬಟರ್ಫ್ಲೈ ಪಾರ್ಕ್ ಇರುತ್ತೆ. ಜೊತೆಗೆ ಒಂದು ರೆಸ್ಕ್ಯೂ ಮತ್ತು ರಿಹ್ಯಾಬಿಲಿಟೇಷನ್ ಸೆಂಟರ್ ಕೂಡ ಇರುತ್ತವೆ. ನಾವು ನೋಡೋದು ಬಯೋಲಾಜಿಕಲ್ ಪಾರ್ಕ್ ಆ್ಯಕ್ಚುಲಿ. ನೋಡಿ, ನಾವು ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ಗೆ ಬಂದ್ವಿ. ಈಗ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ನ 1970ನಲ್ಲಿ ಸ್ಥಾಪಿಸಲಾಯಿತು ಹಾಗೂ 1974ರಲ್ಲಿ ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಿಸಲಾಯಿತು. ಇದು ಬೆಂಗಳೂರು ಮತ್ತು ರಾಮನಗರ ಜಿಲ್ಲೆಗಳಲ್ಲಿದೆ. ಇದರ ವಿಸ್ತಾರ 260.51 ಕಿಲೋಮೀಟರ್ ಸ್ಕ್ವೇರ್ ಅಷ್ಟಿದೆ. ಇದರ ಒಂದು ಭಾಗನೇ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕು. ಇದರ ವಿಸ್ತೀರ್ಣ 1808.5 ಎಕರೆಗಳಷ್ಟಿವೆ. ಈ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಮತ್ತು ಬಯೋಲಾಜಿಕಲ್ ಪಾರ್ಕ್ಗಳ ವ್ಯತ್ಯಾಸ ಅಥವಾ ವಿಭಾಗ ಆಗಿದ್ದು 2002ನೇ ಇಸ್ವಿನಲ್ಲಿ. ನಾನು ಆಗಲೇ ಹೇಳಿದಾಗೆ ಈಗ ನಾವು ನೋಡೋವಂಥದ್ದು ಬಯೋಲಾಜಿಕಲ್ ಪಾರ್ಕ್ನ. ಇದರಲ್ಲಿ ಒಂದು ಝೂ, ಸಫಾರಿ ಪಾರ್ಕ್ ಹಾಗೂ ಒಂದು ಬಟರ್ಫ್ಲೈ ಪಾರ್ಕ್ ಇವೆ. ನೋಡಿ, ಇಲ್ಲಿ ನಾವು ಒಳಗೆ ಬಂದಿದ್ದೀವಿ. ಇಲ್ಲಿ ಆರಂಭದಲ್ಲೇ ಅನೇಕ ತಿಂಡಿ ತಿನಿಸುಗಳ ಸುಂದರವಾದ ಅಂಗಡಿಗಳಿವೆ. ಇಲ್ಲಿ ಟೇಬಲ್ಗಳನ್ನು, ಚೇರುಗಳನ್ನು ಹಾಗೂ ಛತ್ರಿಗಳನ್ನು ಹಾಕಿದ್ದಾರೆ ನಾವು ಆರಾಮಾಗಿ ಸೇವಿಸೋದಕ್ಕೆ. ನೋಡಿ, ಇಲ್ಲಿ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಅಂತ ಬರೆದಿದ್ದಾರೆ. ಆನೆ ಮೊದಲಾದವುಗಳ ಸುಂದರವಾದ ಚಿತ್ರಗಳಿವೆ ಇಲ್ಲಿ. ನೋಡಿ, ಇಲ್ಲಿ ಸೊಗಸಾದ ಒಂದು ಮ್ಯಾಪ್ ಹಾಕಿದ್ದಾರೆ. ಬನ್ನೇರುಘಟ್ಟ ಝೂನಲ್ಲಿ ಯಾವ್ಯಾವ ಪ್ರಾಣಿಗಳು ಎಲ್ಲೆಲ್ಲಿವೆ ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಟ್ಯಾರಿಫ್ಗಳನ್ನು ಹಾಕಿದ್ದಾರೆ. ಬಸ್ ಸಫಾರಿ ಎಷ್ಟು, ಜೀಪ್ ಸಫಾರಿ ಎಷ್ಟು ಅಂತ. ನಾನ್ AC ಬಸ್ಸಲ್ಲಿ ಒಬ್ಬರಿಗೆ 350 ರೂಪಾಯಿ ಆಗುತ್ತೆ. ಶನಿವಾರ, ಭಾನುವಾರ ಹಾಗೂ ರಜಾ ದಿನಗಳು 400 ರೂಪಾಯಿ ಆಗುತ್ತೆ. ಹಾಗೆ ಮಕ್ಕಳಿಗೆ 200 ರೂಪಾಯಿ ಆದರೆ ಶನಿವಾರ, ಭಾನುವಾರ ರಜಾ ದಿನಗಳು 250 ರೂಪಾಯಿ ಆಗುತ್ತೆ. AC ಬಸ್ನಲ್ಲಿ ದೊಡ್ಡವ್ರಿಗೆ 670 ಆದರೆ ಶನಿವಾರ, ಭಾನುವಾರ ರಜಾ ದಿನಗಳು 720 ಆಗುತ್ತೆ. ಹಾಗೆ ಮಕ್ಕಳಿಗೆ 470 ಮತ್ತು 520 ಆಗುತ್ತೆ. ಜೀಪ್ ಸಫಾರಿ ಆದರೆ ಒಂದು ಫ್ಯಾಮಿಲಿ ಥರ, ಅದಕ್ಕೆ 4200 ರೂಪಾಯಿ ಆಗುತ್ತೆ. ಒಬ್ಬರೇ ಹೋದರೂ ಕೂಡ 4200 ಆಗುತ್ತೆ. ಯಾವುದೇ ಸಫಾರಿಗೆ ಟಿಕೆಟ್ ತೊಗೊಂಡ್ರೂ ಕೂಡ ಆ ಟಿಕೆಟಲ್ಲಿ ಝೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಆದರೆ AC ಬಸ್ ಮತ್ತು ಜೀಪ್ ಸಫಾರಿ ತೊಗೊಂಡ್ರೆ ಬಟರ್ಫ್ಲೈ ಪಾರ್ಕ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನಾನ್ AC ಬಸ್ ತೊಗೊಂಡ್ರೆ ಬಟರ್ಫ್ಲೈ ಪಾರ್ಕು ಇನ್ಕ್ಲೂಡ್ ಆಗಿರಲ್ಲ, ಸಪ್ರೇಟಾಗಿ ಕೊಡಬೇಕಾಗುತ್ತೆ. ಕ್ಯಾಮ್ರಾ ಉಪಯೋಗಿಸಿದ್ರೆ ಅದಕ್ಕೆ 50 ರೂಪಾಯಿ ಎಕ್ಸ್ಟ್ರಾ ಇರುತ್ತೆ. ಇದು ಟಿಕೆಟ್ಗಳನ್ನು ಪರ್ಚೇಸ್ ಮಾಡೋವಂಥ ಜಾಗ. ನೋಡಿ, ಇಲ್ಲಿ ಟಿಕೆಟ್ಗಳನ್ನು ತೊಗೋಬಹುದು. ನಾನು ಮೊದಲಿಗೆ ನಾನ್ AC ಬಸ್ನೇ ತೊಗೊಂಡೆ, ಹೇಗಿರುತ್ತೆ ನೋಡೋಣ ಅಂತ. ನೋಡಿ, ಇದು ಬಸ್ ಸಫಾರಿ ಹಾಗೂ ಝೂಗೆ ಹೋಗುವಂಥ ಎಂಟ್ರೆನ್ಸು. ಬಹಳ ಚೆನ್ನಾಗಿದೆ ನೋಡಿ. ನೋಡಿ, ಇಲ್ಲಿ ಒಳಗಡೆ ಬಹಳ ಸೊಗಸಾದ ಚಿತ್ರಗಳಿವೆ. ಲೈಟಿಂಗ್ ಕೂಡ ಇದೆ ಚಿತ್ರಗಳಲ್ಲಿ. ಹಾಗೆ ಮೇಲ್ಗಡೆ ಎಷ್ಟೊಂದು ಸುಂದರವಾದ ಲೈಟ್ಗಳನ್ನು ಹಾಕಿದ್ದಾರೆ.
ಸೊ ಇದು ಬಸ್ ಸಫಾರಿಗೆ ಹೋಗಬೇಕಾಗಿರೋಂಥ ಜಾಗ. ನೋಡಿ, ಇಲ್ಲಿ ಎಲ್ಲರೂ ಬಸ್ ಸಫಾರಿಗೆ ಕಾಯ್ತಾ ಇದ್ದಾರೆ. ಬ್ಯಾಚ್ ಬೈ ಬ್ಯಾಚ್ ಬಸ್ ಸಫಾರಿಗೆ ಬಿಡ್ತಾ ಇದ್ದಾರೆ ಇಲ್ಲಿ. ನೋಡಿ, ಹಸಿರು ಬಣ್ಣ ಇರೋವಂಥದ್ದು ನಾನ್ AC ಬಸ್ಸುಗಳು, ಈ ಕಡೆ ಬಿಳಿ ಬಣ್ಣ ಇರೋವಂಥದ್ದು AC ಬಸ್ಸು. ಸೊ ನಮ್ಮ ಬಸ್ ಸಫಾರಿ ಆರಂಭ ಆಯಿತು. ನೋಡಿ, ಈ ಥರ ಇರುತ್ತೆ. ಇಲ್ಲಿ ಗ್ರಿಲ್ಸ್ ಇರುತ್ತೆ ಮತ್ತು ಒಂದು ಕಿಟಕಿ ಇರುತ್ತೆ. ಜಾಗ ಬಹಳ ಕಡಿಮೆ ಇರುತ್ತೆ ಇಲ್ಲಿ ಫೋಟೋ ತೆಗೆಯೋದಕ್ಕೆ. ಪ್ರಾಣಿಗಳನ್ನು ನೋಡೋದಕ್ಕೇನೋ ಚೆನ್ನಾಗಿರುತ್ತೆ, ಆದರೆ ಫೋಟೋ ಮತ್ತು ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಈ ಬಸ್ ಸಫಾರಿನಲ್ಲಿ. ಸೊ ಇಲ್ಲಿ ವೆಲ್ಕಮ್ ಟು ಹರ್ಬಿವೋರ್ ಸಫಾರಿ ಅಂತ ಬರೆದಿದ್ದಾರೆ. ಸೊ ಮೊದಲಿಗೆ ನಾವು ಹರ್ಬಿವೋರ್ ಸಫಾರಿಗೆ ಹೋಗ್ತಾ ಇದ್ದೀವಿ, ಅಂದರೆ ಸಸ್ಯಾಹಾರಿ ಪ್ರಾಣಿಗಳಿರುವಂಥ ಸಫಾರಿ. ಇಲ್ಲಿ ಸುಂದರವಾದ ಕೆರೆಗಳು ಕೂಡ ಇವೆ ನೋಡಿ. ಹಸಿರು ಬಣ್ಣದ ಕಾಡು ಬಹಳ ಸೊಗಸಾಗಿದೆ ಗೆಳೆಯರೆ. ನೋಡಿ, ಇಲ್ಲಿ ಜಿಂಕೆಗಳಿವೆ. ಸ್ಪಾಟೆಡ್ ಡೀರ್ ಅಥವಾ ಚೀತಲ್ಲು ಮತ್ತು ಸಾಂಬಾರ್ ಅಥವಾ ಕಡವೆ ಅಂತೇನು ಹೇಳ್ತೀವಿ, ಆ ಜಿಂಕೆ, ದೊಡ್ಡ ಜಿಂಕೆ ಎಲ್ಲದಕ್ಕಿಂತ ಸ್ಪಾಟೆಡ್ ಡೀರ್ಗಳು ಒಟ್ಟಿಗೆ ಆಹಾರ ಸೇವಿಸ್ತಾ ಇವೆ ನೋಡಿ ಇಲ್ಲಿ. ನೋಡಿ, ಇಲ್ಲಿ ಅನೇಕ ಕಡವೆಗಳಿವೆ, ಅಂದರೆ ಸಾಂಬಾರ್ ಜಿಂಕೆಗಳು. ಗಂಡು ಜಿಂಕೆಗಳಿಗೆ ಕೊಂಬುಗಳು ಇರೋದನ್ನು ಕೂಡ ನಾವು ನೋಡ್ಬೋದು ಇಲ್ಲಿ. ಗಂಡು, ಹೆಣ್ಣು ಮತ್ತು ಮರಿ ಜಿಂಕೆಗಳು ತುಂಬ ಇವೆ ಸಾಂಬಾರ್ ಡೀರಲ್ಲಿ. ಕಡವೆ ಅಂತೇನು ಹೇಳ್ತೀವಿ, ದೊಡ್ಡ ಜಿಂಕೆ, ಎಲ್ಲದಕ್ಕಿಂತ ದೊಡ್ಡ ಜಿಂಕೆ ಇದು. ಇಲ್ಲಿ ಆನೆಗಳಿವೆ ನೋಡಿ ಗೆಳೆಯರೆ. ಕೆರೆ ಹತ್ರ ಆನೆಗಳು ಹುಲ್ಲು ತಿಂತಾ ಇವೆ. ಬಸ್ ಸಫಾರಿ ನನಗೆ ಅಷ್ಟು ಸಮಾಧಾನ ಕೊಡಲಿಲ್ಲ ಗೆಳೆಯರೆ, ಯಾಕೆಂದರೆ ಫೋಟೋ ಮತ್ತು ವಿಡಿಯೋ ತೆಗೆಯೋದಕ್ಕೆ ಅಷ್ಟಾಗಿ ಆಗಲಿಲ್ಲ. ಸೊ ಹಾಗಾಗಿ ನಾನು ಮತ್ತೆ ಜೀಪ್ ಸಫಾರಿ ತೊಗೊಂಡೆ. ಜೀಪ್ ಸಫಾರಿ 4200 ರೂಪಾಯಿ ಇತ್ತು, ಹಾಗಾಗಿ ಕಷ್ಟ ಆಗಿತ್ತು ಒಬ್ಬನಿಗೆ. ಬೇರೆ ಒಂದು ಗುಂಪಿನ ಜೊತೆ ನಾನು ಸೇರಿ ಎಲ್ಲರೂ ಶೇರ್ ಮಾಡಿಕೊಂಡು ಹೊರಟ್ವಿ ಜೀಪ್ ಸಫಾರಿಲಿ. ಇದರಲ್ಲಿ ನಮಗೆ ಪ್ರಾಣಿಗಳು ಸ್ವಲ್ಪ ಹತ್ತಿರದಲ್ಲಿ ಕಾಣುತ್ತವೆ, ಹಾಗೂ ಫೋಟೋ ಮತ್ತು ವಿಡಿಯೋ ತೆಗೆಯೋದಕ್ಕೆ ಬಹಳ ಅನುಕೂಲ ಇರುತ್ತೆ. ಬಸ್ ಸಫಾರಿಲಿ ಕೂಡ AC ಬಸ್ಸಲ್ಲಿ ಗ್ಲಾಸ್ ಇರುತ್ತೆ ಅಂತ ಹೇಳಿದ್ರು, ಅದರಲ್ಲಿ ಸ್ವಲ್ಪ ಸುಲಭ ಆಗ್ಬೋದು. ಆದರೆ ಗ್ಲಾಸ್ ಬ್ಲರ್ ಆಗಿದ್ದರೆ ಅಲ್ಲೂ ಕೂಡ ಫೋಟೋ ತೆಗೆಯೋದು ಮತ್ತು ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ. ಆದರೆ ಜೀಪ್ ಸಫಾರಿಲಿ ಸ್ವಲ್ಪ ಸುಲಭ ಆಗುತ್ತೆ. ನೋಡಿ, ನಾವು ಜೀಪ್ ಸಫಾರಿಲಿ ಹೋಗ್ತಾ ಇದ್ದೀವಿ. ತುಂಬ ಸುಂದರವಾದ ಮತ್ತು ಪ್ರಶಾಂತವಾದ ವಾತಾವರಣ, ಕಾಡು ಮತ್ತು ಹಸಿರು ಪ್ರಕೃತಿ ಬಹಳ ಸೊಗಸಾಗಿದೆ. ಸೊ ನಾವು ಹರ್ಬಿವೋರ್ ಸಫಾರಿಗೆ ಬಂದಿದ್ದೀವಿ ಮತ್ತೆ ಈಗ. ಇಲ್ಲಿ ಆನೆ ಇದೆ ನೋಡಿ ಗೆಳೆಯರೆ. ಇದನ್ನು ಬೇಬಿ ಎಲಿಫೆಂಟಾ? ನೋಡಿ, ಜೀಪ್ ಸಫಾರಿನಲ್ಲಿ ನಮಗೆ ಈ ರೀತಿ ಒಂದು ಕಿಂಡಿ ಇರುತ್ತೆ ಕಿಟಕಿನಲ್ಲಿ. ಸುಲಭವಾಗಿ ನಾವು ಫೋಟೋ ಮತ್ತು ವಿಡಿಯೋಗಳನ್ನು ತೆಗಿಬೋದು. ಇಲ್ಲಿ ಸುಂದರವಾದ ಒಂದು ಕೆರೆ ಇದೆ ನೋಡಿ. ಹಚ್ಚ ಹಸುರಿರುವಂಥ ಸೊಗಸಾದ ಪ್ರಕೃತಿಯ ದಾರಿ ಬಹಳ ಚೆನ್ನಾಗಿದೆ. ನೋಡಿ, ಇಲ್ಲಿ ಸ್ಪಾಟೆಡ್ ಡೀರ್ ಅಥವಾ ಚೀತಲ್ ಜಿಂಕೆಗಳು ಮೇಯ್ತಾ ಇವೆ. ಇಲ್ಲಿ ಸ್ಪಾಟೆಡ್ ಡೀರ್ ಅಥವಾ ಚೀತಲ್ ಜಿಂಕೆಗಳ ಜೊತೆಗೆ ಕೆಲವು ಗೌರುಗಳಿವೆ. ಗೌರ್ ಅಂದರೆ ಹಸು ಜಾತಿಗೆ ಸೇರಿರುವಂಥ ಒಂದು ಕಾಡು ಪ್ರಾಣಿ. ಇವನ್ನ ಇಂಡಿಯನ್ ಬೈಸನ್ ಅಂತಲೂ ಕರೀತಾರೆ. ಆದರೆ ವಾಸ್ತವವಾಗಿ ಭಾರತದಲ್ಲಿ ಬೈಸನ್ ಇಲ್ಲ, ಆದರೆ ನೋಡೋದಕ್ಕೆ ಹಾಗಿರೋದ್ರಿಂದ ಇವುಗಳನ್ನು ಇಂಡಿಯನ್ ಬೈಸನ್ ಅಂತ ಕರೀತಾರೆ. ಇವುಗಳು ಗೌರ್ ಅಥವಾ ಕಾಟಿಗಳು.
ಇಲ್ಲಿ ಇಂಡಿಯನ್ ಕಾರ್ಬೋರೆಂಟ್ ಅನ್ನುವಂಥ ಒಂದು ಪಕ್ಷಿ ಕೂತಿದೆ ನೋಡಿ ಗೆಳೆಯರೆ. ಇದನ್ನು ಕನ್ನಡದಲ್ಲಿ ನೀರು ಕಾಗೆ ಅಂತ ಕರೀತಾರೆ. ಇಲ್ಲಿ ಕೆರೆಯಲ್ಲಿ ಸುಂದರವಾದ ಕಮಲ ಪುಷ್ಪಗಳು ಅರಳಿವೆ. ಬಹಳ ಸೊಗಸಾದ ದೃಶ್ಯ ನೋಡಿ ಗೆಳೆಯರೆ. ನಮಗೆ ಇಲ್ಲಿ ರೆಡ್ ವ್ಯಾಟಲ್ ಲ್ಯಾಪ್ವಿಂಗ್ ಅಂತ ಒಂದು ಪಕ್ಷಿ ಕಾಣಿಸ್ತು ಗೆಳೆಯರೆ. ನೋಡಿ ಇಲ್ಲಿ ಕೆರೆ ಹತ್ರ ಕೂತಿದೆ. ಇದನ್ನು ಕನ್ನಡದಲ್ಲಿ ಟಿಟ್ಟಿ ಭಾ ಅಂತ ಕರೀತಾರೆ. ಬಹಳ ಸುಂದರವಾಗಿದೆ ನೋಡಿ. ಇದು ಗಾಯತ್ರಿ ಅಂತ 90 ವರ್ಷಗಳ ಒಂದು ಹೆಣ್ಣಾನೆ ಗೆಳೆಯರೆ. ಆದರೆ ಪಾಪ ಇದಕ್ಕೆ ಕಣ್ಣು ಕಾಣಿಸಲ್ಲ. ಗಾಯತ್ರಿ ನೋಡಿ ಇಲ್ಲಿ ಅನೇಕ ಹೆಣ್ಣಾನೆಗಳು ಮತ್ತು ಮರಿಯಾನೆಗಳಿವೆ. ಇಲ್ಲಿ ಕೆರೆ ಹತ್ರ ಹುಲ್ಲನ್ನು ಮೇಯ್ತಾ ಇವೆ. ಬಹಳ ಸುಂದರವಾದ ದೃಶ್ಯ. ಏಷ್ಯಾಟಿಕ್ ಆನೆ ಮತ್ತು ಆಫ್ರಿಕಾದ ಆನೆ ಅಂತ 2 ರೀತಿಯ ಆನೆಗಳಿವೆ. ಏಷ್ಯಾಟಿಕ್ ಆನೆಗಳಲ್ಲಿ ಹೆಣ್ಣಾನೆಗಳಿಗೆ ದಂತಗಳಿರೋದಿಲ್ಲ, ಗಂಡಾನೆಗಳಿಗೆ ಮಾತ್ರ ದಂತಗಳಿರುತ್ತವೆ. ಹೆಣ್ಣಾನೆಗಳು ಮತ್ತು ಮರಿಯಾನೆಗಳು ಹಿಂಡುಗಳಲ್ಲಿರುತ್ತವೆ. ಗಂಡಾನೆ ಮಾತ್ರ ಒಂಟಿಯಾಗಿರುತ್ತೆ. ನೋಡಿ ಇಲ್ಲೊಂದು ಗಂಡಾನೆ ನೋಡ್ತಾ ಇದ್ದೀವಿ. ದಂತ ಇದೆ ಇದಕ್ಕೆ. ಹುಲ್ಲನ್ನು ಎಷ್ಟು ಸೊಗಸಾಗಿ ತಿಂತಾ ಇದೆ. ಆಫ್ರಿಕಾದ ಆನೆಗಳಲ್ಲಿ ಗಂಡಾನೆ ಹೆಣ್ಣಾನೆ ಎರಡಕ್ಕೂ ದಂತಗಳಿರುತ್ತವೆ. ಇಲ್ಲಿ ನೋಡಿ ಗೆಳೆಯರೆ, ನೀಲ್ ಗಾಯ್ ಅನ್ನುವಂಥ ಒಂದು ಪ್ರಾಣಿ ನಿಂತಿದೆ. ಒಳ್ಳೆ ಪೇಂಟಿಂಗ್ ಥರ ಕಾಣಿಸ್ತಾ ಇದೆ ಈ ದೃಶ್ಯ. ನೀಲ್ ಗಾಯ್ ಅಂದರೆ ನೀಲಿ ಹಸು ಅನ್ನುವಂಥ ಒಂದು ಅರ್ಥ ಬರುತ್ತೆ. ಆದರೆ ಇದು ಹಸುನೂ ಅಲ್ಲ, ಜಿಂಕೆನೂ ಅಲ್ಲ. ಇದು ಆ್ಯಂಟಿಲೋಪ್ ಅನ್ನುವಂಥ ಒಂದು ಜಾತಿಗೆ ಸೇರುತ್ತೆ. ಗಂಡು ಪ್ರಾಣಿಗೆ ನೀಲಿ ಬಣ್ಣ ಇದ್ದರೆ ಹೆಣ್ಣಿಗೆ ಮತ್ತು ಮರಿಗಳಿಗೆ ಕಂದು ಬಣ್ಣ ಇರುತ್ತೆ. ಗಂಡಿಗೆ ಕೊಂಬುಗಳಿದ್ದರೆ ಹೆಣ್ಣು ಮತ್ತು ಮರಿಗಳಿಗೆ ಕೊಂಬುಗಳಿರಲ್ಲ. ಮಳೆ ಆಗಿರೋದ್ರಿಂದ ಹಚ್ಚ ಹಸಿರು ನಳನಳಿಸ್ತಾ ಇದೆ. ಭಾಳ ಸೊಗಸಾಗಿರುವಂಥ ಪ್ರಕೃತಿ ಮಧ್ಯೆ ನಾವು ಸಫಾರಿ ಮಾಡ್ತಾ ಇದ್ದೀವಿ. ತುಂಬ ಆಹ್ಲಾದಕರವಾಗಿದೆ ವಾತಾವರಣ. ನೋಡಿ ಇಲ್ಲಿ ಮತ್ತೆ ನಾವು ಸ್ಪಾಟೆಡ್ ಡೀರ್ ಅಥವಾ ಚೀತಲ್ ಜಿಂಕೆಗಳನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಗಂಡು ಜಿಂಕೆಗಳಿಗೆ ಕೊಂಬುಗಳಿವೆ. ನೋಡಿ ಇಲ್ಲೊಂದು ಗಂಡು ನೀಲ್ಗಾಯಿ ಕಾಣಿಸ್ತಾ ಇದೆ. ಆಗಲೇ ಹೇಳಿದಂತೆ ಇದಕ್ಕೆ ನೀಲಿ ಬಣ್ಣ ಇದೆ ನೋಡಿ ಗೆಳೆಯರೆ, ಗಂಡು ನೀಲ್ಗಾಯಿ. ನೋಡಿ ಜೀಪ್ ಸಫಾರಿನಲ್ಲಿ ಇದೇ ಅನುಕೂಲ. ಈ ಕಿಂಡಿ ಇರೋದ್ರಿಂದ ನಾವು ಆ ಕಡೆ ಕೂತಿದ್ರೂ ಕ್ಯಾಮ್ರಾನ ಝೂಮ್ ಮಾಡಿಕೊಂಡು ಫೋಟೋ ತೆಗಿಬೋದು. ನಾವೀಗ ಹರ್ಬಿವೋರ್ ಸಫಾರಿ ಮುಗಿಸಿ ಕಾರ್ನಿವೋರ್ ಸಫಾರಿಗೆ ಬಂದಿದ್ದೀವಿ. ಈ ಬಾಗಿಲುಗಳನ್ನು ತೆಗಿತಾ ಇದ್ದಾರೆ ನೋಡಿ. ನಾವು ಬಂಡೀಪುರ, ನಾಗರಹೊಳೆ ಮೊದಲಾದಂಥ ಕಾಡುಗಳಿಗೆ ಸಫಾರಿ ಹೋಗ್ತೀವಲ್ಲ,
ಅದಕ್ಕೂ ಈ ಬನ್ನೇರುಘಟ್ಟ ಸಫಾರಿಗೂ ಏನು ವ್ಯತ್ಯಾಸ ಅಂತ ತಿಳ್ಕೋಬೇಕು. ಅಲ್ಲಿ ನ್ಯಾಚುರಲ್ ಆಗಿ ನಾವು ಪ್ರಾಣಿಗಳನ್ನು ನೋಡ್ತೀವಿ, ಹಾಗಾಗಿ ಅಲ್ಲಿ ಪ್ರಾಣಿಗಳು ಸಿಕ್ಕಿದ್ರೆ ನಮ್ಮ ಅದೃಷ್ಟ, ಅದು ಸಿಕ್ಬೋದು ಸಿಕ್ಕದೇ ಇರ್ಬೋದು. ಆದರೆ ಇಲ್ಲಿ ಎನ್ಕ್ಲೋಷರ್ಸ್ ಥರ ಇರುತ್ತವೆ, ಅಂದರೆ ಪ್ರಾಣಿಗಳು ಡೆಫಿನೆಟಾಗಿ ಸಿಕ್ಕೇ ಸಿಗುತ್ತವೆ. ನೋಡಿ, ಇಲ್ಲೊಂದು ಕರಡಿ ಇದೆ, ಬಹಳ ಸುಂದರವಾದ ದೃಶ್ಯ, ಬಹಳ ಕ್ಯೂಟಾಗಿದೆ ಕರಡಿ ಇದು. ಕರಡಿಗಳು ಸಸ್ಯಾಹಾರಿಗಳು ಹೌದು, ಮಾಂಸಾಹಾರಿಗಳು ಹೌದು, ಹಾಗಾಗಿ ಇವನ್ನ ಆಮ್ನಿವೋರಸ್ ಅಂತ ಹೇಳ್ತಾರೆ. ನೋಡಿ, ನಾವೀಗ ಮತ್ತೊಂದು ಎನ್ಕ್ಲೋಷರ್ಗೆ ಬಂದಿದ್ದೀವಿ. ಈ ಪ್ರಾಣಿಗಳಿಗೆಲ್ಲ ಇವರೇ ಆಹಾರವನ್ನು ಉಣಿಸ್ತಾರೆ. ಅಂದರೆ ಮೊದಲು ಒಂದು ಬಾಗಿಲು ತೆಗೆದು ಈ ಒಂದು ಜಾಗದಲ್ಲಿ ಆಹಾರನ ಇಟ್ಬಿಟ್ಟು ಮುಚ್ಚಿ ಆಮೇಲೆ ಇನ್ನೊಂದು ಬಾಗಿಲನ್ನು ತೆಗಿತಾರೆ. ಆಗ ಆ ಪ್ರಾಣಿ ಒಳಗೆ ಬಂದು ಆಹಾರನ ಸೇವಿಸುತ್ತೆ. ಸೊ ಇಲ್ಲಿ ನ್ಯಾಚುರಲ್ ಆಗಿ ಕಾಡಿನಲ್ಲಿರೋ ಹಾಗೆ ಪ್ರಾಣಿಗಳನ್ನು ನಾವು ನೋಡಲ್ಲ, ಬದಲಿಗೆ ಎನ್ಕ್ಲೋಷರ್ಸಲ್ಲಿ ನೋಡ್ತೀವಿ. ಹಾಗಾಗಿ ಇದು ಸಫಾರಿ ಆದರೂ ಕೂಡ ಒಂಥರ ಝೂ ಅಂತಲೇ ಹೇಳ್ಬೋದು. ಆದರೆ ಓಪನ್ನಾಗಿ ನಾವು ಪ್ರಾಣಿಗಳನ್ನು ನೋಡ್ಬೋದು ಮತ್ತು ಹತ್ತಿರದಿಂದ ನೋಡ್ಬೋದು. ಈಗ ನಾವು ಚಿರತೆಗಳನ್ನು ನೋಡ್ತಾ ಇದ್ದೀವಿ ಗೆಳೆಯರೆ. ಇವನ್ನ ಲೆಪರ್ಡ್ಸ್ ಅಂತ ಕರೀತಾರೆ. ಇದೊಂದು ಹೊಸ ಸಫಾರಿ ಆಗಿದೆ ಬನ್ನೇರುಘಟ್ಟದಲ್ಲಿ. ಇದಕ್ಕೋಸ್ಕರನೇ ಈಗ ತುಂಬ ಜನ ಬರ್ತಾ ಇದ್ದಾರೆ. ನೋಡಿ, ಸೊಗಸಾದ ದೊಡ್ಡ ದೊಡ್ಡ ಚಿರತೆಗಳು, ಲೆಪರ್ಡ್ಸ್. ಕೆಲವರು ಈ ಲೆಪರ್ಡ್ಗಳನ್ನು ಚೀತಾ ಅಂತ ತಪ್ಪು ತಿಳ್ಕೊಳ್ತಾರೆ. ಲೆಪರ್ಡ್ಗೂ ಚೀತಾಗೂ ವ್ಯತ್ಯಾಸ ಇದೆ. ಲೆಪರ್ಡು ದೊಡ್ಡದಾದ ದೇಹವನ್ನು ಪಡೆದಿದ್ದರೆ ಚೀತಾ ಸಣ್ಣದಾದ ದೇಹವನ್ನು ಪಡೆದಿರುತ್ತೆ. ಹಾಗೂ ಲೆಪರ್ಡ್ನಲ್ಲಿ ಚುಕ್ಕೆಗಳು ಒಂದು ರೀತಿ ಗುಲಾಬಿ ಅಂಥ ಒಂದು ಪ್ಯಾಟ್ರನನ್ನು ಪಡೆದಿರುತ್ತೆ. ಅಂದರೆ 5-6 ಚುಕ್ಕೆಗಳು ಸೇರಿ ಒಂದು ದೊಡ್ಡ ಚುಕ್ಕೆ ಆಗಿರುತ್ತೆ. ಆದರೆ ಚೀತಾಗಳಲ್ಲಿ ಪುಟ್ಟ ಚುಕ್ಕೆಗಳಿರುತ್ತವೆ. ಹಾಗೆಯೇ ಚೀತಾಗಳ ಮುಖದ ಮೇಲೆ ಒಂದು ಕಪ್ಪಾದ ಗೆರೆ ಇರುತ್ತೆ. ಲೆಪರ್ಡ್ಗಳಲ್ಲಿ ಅದು ಇರೋದಿಲ್ಲ. ನೋಡಿ, ಲೆಪರ್ಡ್ ಮೈಮೇಲಿನ ಈ ಸ್ಪಾಟ್ಸ್ನ ಗಮನಿಸಿ, ರೋಸೆಟ್ ಪ್ಯಾಟರ್ನ್ ಅಂತ ಹೇಳ್ತಾರೆ. ಅಂದರೆ ಗುಲಾಬಿ ಆಕೃತಿಯ ಚುಕ್ಕೆಗಳು. ಈಗ ನಾವು ಮತ್ತೊಂದು ಎನ್ಕ್ಲೋಷರ್ಗೆ ಬರ್ತಾ ಇದ್ದೀವಿ ಗೆಳೆಯರೆ. ನೋಡಿ, ಬಾಗಿಲುಗಳನ್ನು ತೆಗಿತಾ ಇದ್ದಾರೆ. ಹಚ್ಚ ಹಸಿರಿನ ದಾರಿನಲ್ಲಿ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಬಿದಿರುಗಳೆಲ್ಲ ಬಾಗಿ ಒಳ್ಳೆ ತೋರಣ ಥರ ಕಾಣ್ತಾ ಇದೆ, ಆರ್ಚ್ ಥರ ಕಾಣ್ತಾ ಇದೆ. ನಾವೀಗ ಸಿಂಹದ ಎನ್ಕ್ಲೋಷರ್ಗೆ ಬಂದಿದ್ದೀವಿ. ನೋಡಿ, ಇಲ್ಲೊಂದು ಸಿಂಹಿಣಿ ಅಥವಾ ಹೆಣ್ಣು ಸಿಂಹ ಇದೆ. ನೋಡಿ, ಇಲ್ಲಿ ಬೇಲಿ ಹಿಂದೆ ಇರೋ ಇನ್ನೊಂದು ಸಿಂಹಿಣಿ ಜೊತೆ ಸಂವಹನ ನಡೆಸೋದಕ್ಕೆ ಇದು ಪ್ರಯತ್ನಿಸ್ತಾ ಇದೆ, ಅಂದರೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ. ಈ ದೃಶ್ಯ ಒಂಥರ ಚೆನ್ನಾಗಿದೆ. ನಾವೀಗ ಏಷ್ಯಾದ ಗಂಡು ಸಿಂಹವನ್ನು ನೋಡ್ತಾ ಇದ್ದೀವಿ ಗೆಳೆಯರೆ. ನೋಡಿ, ಅದೇನು ರಾಜಗಾಂಭೀರ್ಯದಿಂದ ಕೂತಿದೆ. ಅದರ ಕೇಸರ ನೋಡಿ, ಅದೆಷ್ಟು ಚೆನ್ನಾಗಿದೆ ಮುಖದ ಸುತ್ತಲೂ. ನೋಡಿ, ಬಹಳ ಸುಂದರವಾಗಿದೆ. ಆ ಗಾಂಭೀರ್ಯ ಎಲ್ಲೂ ಸಿಗೋದಿಲ್ಲ. ಅದಕ್ಕೆ ಇದನ್ನು ಕಾಡಿನ ರಾಜ ಅಂತ ಹೇಳ್ತಾರೆ. ಸಿಂಹಗಳಲ್ಲಿ ಏಷ್ಯಾದ ಸಿಂಹ ಹಾಗೂ ಆಫ್ರಿಕಾದ ಸಿಂಹ ಅಂತ 2 ಥರ ಇದೆ. ಆಫ್ರಿಕಾದ ಸಿಂಹ ಏಷ್ಯಾದ ಸಿಂಹಕ್ಕಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಏಷ್ಯಾದ ಸಿಂಹ ಈಗ ಗುಜರಾತ್ನ ಗಿರ್ ಫಾರೆಸ್ಟಲ್ಲಿ ಮಾತ್ರ ಇದೆ. ನೋಡಿ, ಇದು ನಾನು ತೆಗೆದಿರೋವಂಥ ಕೆಲವು ಫೋಟೋಸು ಸಿಂಹದ್ದು.
ನಾವೀಗ ಮತ್ತೊಂದು ಎನ್ಕ್ಲೋಷರ್ಗೆ ಹೋಗ್ತಾ ಇದ್ದೀವಿ ಗೆಳೆಯರೆ. ನಾವೀಗ ಹುಲಿ ಹತ್ರ ಬಂದಿದ್ದೀವಿ ಗೆಳೆಯರೆ. ಎಲ್ಲರೂ ನೋಡೋದಕ್ಕೆ ಬಹಳ ಇಷ್ಟಪಡೋದು ಈ ಹುಲಿನೇ. ಅಷ್ಟು ಸುಂದರವಾದ ಪ್ರಾಣಿ, ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ. ಎಷ್ಟು ಚೆನ್ನಾಗಿ ಕುಳಿತಿದೆ ನೋಡಿ. ಕಿತ್ತಳೆ ಬಣ್ಣದ ಚರ್ಮ ಮತ್ತು ಕಪ್ಪಾದ ಪಟ್ಟಿಗಳು ಬಹಳ ಸೌಂದರ್ಯವನ್ನು ಕೊಟ್ಟಿದೆ ನೋಡಿ. ಅದೇನು ಗಂಭೀರವಾಗಿ ನಡ್ಕೊಂಡು ಬರ್ತಾ ಇದೆ. ಇಲ್ಲಿ ನೋಡಿ ಗೆಳೆಯರೆ, ಇದು ಹುಲ್ಲು ತಿಂತಾ ಇದೆ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಆದರೆ ಒಂದೊಂದು ಸರಿ ಆಹಾರ ಅಜೀರ್ಣ ಆದಾಗ ಹೀಗೆ ಮಾಡುತ್ತೆ. ಆ ಹುಲ್ಲು ಹೊಟ್ಟೆನ ಕಿರಿಕಿರಿ ಮಾಡಿ ವಾಂತಿ ಬರೋ ಹಾಗೆ ಮಾಡಿ ಅಜೀರ್ಣವಾದ ವಸ್ತುಗಳನ್ನು ಹೊರಗೆ ಹಾಕೋಕ್ಕೆ ಸಹಾಯ ಮಾಡುತ್ತೆ. ಈಗ ಕೆಲವು ಫೋಟೋಗಳನ್ನು ನೋಡಿ, ಬಹಳ ಚೆನ್ನಾಗಿವೆ. ನಾವು ಮತ್ತೆ ಸಿಂಹವನ್ನು ನೋಡ್ತಾ ಇದ್ದೀವಿ ಗೆಳೆಯರೆ. ಸೊ ಇಲ್ಲಿಗೆ ನಮ್ಮ ಸಫಾರಿ ಮುಗಿತಾ ಬಂತು ಗೆಳೆಯರೆ. ನಾವೀಗ ಹಿಂದಿರುಗ್ತಾ ಇದ್ದೀವಿ. ನೋಡಿದ್ರಲ್ಲ ಬನ್ನೇರುಘಟ್ಟ ಸಫಾರಿ ಹೇಗಿತ್ತು ಅಂತ. ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದು ಹೀಗೆ ಮುಂದುವರಿಯುತ್ತೆ. ಮುಂದೆ ನಾನು ಬಟರ್ಫ್ಲೈ ಪಾರ್ಕ್ ಹಾಗೂ ಝೂನ ತೋರಿಸ್ತೀನಿ. ನೋಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು. ನಮಸ್ಕಾರ.